ಹಳ್ಳಿಮುಖ ಉಳ್ಳಿಕಟ್ಟು 14ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು. ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ ತೋರಿಸ್ಕೊಂಡು ನಂಗೆ ಹತ್ರ ಆಯ್ತು ಅಂದ್ಕೊಂಡು ಬನ್ನೇರುಘಟ್ಟಕ್ಕೆ ಹೋದ್ವಿ. ನನ್ನ ಮಗಳ ಜೊತೆಗೆ ಇದ್ಲು, ಬನ್ನೇರುಘಟ್ಟಕ್ಕೆ ಹೋಗೋಣ ಅಂತ ಬನ್ನೇರುಘಟ್ಟಕ್ಕೆ ಹೋದ್ವಿ. ಸಫಾರಿಕ ನೋಡಿರಿ, ಮರದ ನೆರಳಿನಾಗೆ ಪಾಪ ಪ್ರಾಣಿಗಳು ವಿಶ್ರಮಿಸೋಂಗೆ ಆಗೈತಿ. ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂದರೆ ಬಿಸಿಲಂಗೈತೆ. ಕಾರಣ ಏನು ಅಂದರೆ ನಾವು ನಾಡನ್ನು ಬೆಳೆಸೋದ್ರೊಳಗಡೆ ಕಾಡನ್ನ ಹಾಳು ಮಾಡ್ತಾಯಿದ್ದೀವಿ. ಮನೆಗೊಂದು ಗಿಡ ನೆಡೋದು ನಮ್ಮ ಪ್ರಾಮುಖ್ಯತೆ ಐತಿ ಇವತ್ತಿನ ಕಾರಣದಾಗ. ನೋಡಿ ನೆರಳಿನಾಗ ಹೆಂಗೆ ಮಲ್ಕೊಂಡೈತೆ ನೋಡಿ. ಅದು ನೋಡಿಕೊಂಡು ಜಿಂಕೆಗಳನ್ನ ಆನೆ ಬತ್ತಾಯ್ತು ನೋಡ್ರಿ ಅಂತ ನಮ್ಮ ಬಸ್ ಡ್ರೈವರ್ ಹೇಳಿದ್ರು. ಬಸ್ ಡ್ರೈವರ್ ತೋರಿಸೋ ಕಡೆಗೆ ನಾವು ನೋಡ್ತಾ ಇದ್ವಿ. ಯಾಕೆಂದ್ರೆ ನಮ್ಗೆ ಹೊಸ್ತಲ್ಲ, ನಾನು ಇದೇ ಫಸ್ಟ್ ಟೈಮು ಕಾಡಕ್ಕೆ ಹೋಗಿದ್ದು, ಅಂದರೆ ಸಫಾರಿಕ. ಸರಿ, ಅಷ್ಟು ಮಳೆ ಬಂದಿರೋದ್ರಿಂದ ಸ್ವಲ್ಪ ಕೆರೆ ಕುಂಟೆಗಳಲ್ಲಿ ನೀರೈತೆ ಒಳಗಡೆ, ಆನೆಗಳು ಕುಡಿಯೋಕೆ ಅದಕ್ಕೆಲ್ಲನೂ. ಇಲ್ಲಾಂದರೆ ಪಾಪ ನೀರಿಗೂ ಕಷ್ಟ ಆಗೋದು. ಸರಿ, ಈ ಪರಿಸ್ಥಿತಿ ಆಗಬಾರ್ದು ಅಂದರೆ ನಾವು ಮರಗಳು ನೆಡಬೇಕು. ಇವತ್ತು ಪ್ರಾಣಿಗಳಿಗಾದ ಗತಿ ನಾಳೆ ನಮ್ಗೆ ಆಗಬಾರ್ದು ಅಂದರೆ ಖಂಡಿತವಾಗಿ ಎಲ್ಲರೂ ಒಂದೊಂದು ಮನೆ ಮುಂದೆ ಒಂದು ಗಿಡ ನೆಡ್ರಿ. ಮನೆಗೆ ಒಂದು ಗಿಡ ನೆಡೋದು ಭಾಳ ಇಂಪಾರ್ಟೆಂಟು. ಈ ಆನೆಗಳ ಹಿಂಡಾಗೆ ಒಂದು ಮುರಿ ಆನೆ ನೋಡಿದ್ವಿ, ಬರೀ ಸಂತೋಷ ಆಯ್ತು ನಕ್ಕೂ. ಯಾಕೆಂದರೆ ನಾನು ಯಾವತ್ತೂ ಹಿಂಗೆ ಸಫಾರಿನಾಗೆ ಗಾಡಿನ ಕೂತ್ಕೊಂಡೋಗಿ ಪ್ರಾಣಿಗಳು ನೋಡಿರಲಿಲ್ಲ. ಇವುಗಳು ನೋಡೋದು ಒಂದು ವಿಶೇಷನೇ. ಹಿಂಗೆ ನೋಡ್ತಾ ನೋಡ್ತಾ ಅವ್ರು ಹೇಳೋರು, ಇವಾಗ ಹುಲಿ ಬತ್ತಿತ್ತು ನೋಡ್ರಿ ಅಂತ. ಹುಲಿ ಬೋನ್ಕೋ ಹೋದಂಗೆ ಹೋಗ್ಬೇಕು ನಾವು. ದೊಡ್ಡ ದೊಡ್ಡ ಗೇಟ್ಗಳು ಹಾಕಿ ಮಡಗಿರ್ತಾರೆ. ಆ ಗೇಟ್ಗಳು ಮಡಗಿದಾಗ ದೊಡ್ಡ ಬಸ್ ಆರನ್ನು ನೋಡಿತಾನೆ ಈ ಮುಂದಿಬ್ಬರು ಪಾಪ ಅಲ್ಲಿರೋರು ಡೋರ್ಗಳು ತೆಗಿತಾರೆ. ಒಂದು ಹುಲಿ ಕಾಣ್ತಾ ಇತ್ತು ನೋಡ್ರಿ, ಹುಲ್ಲು ಮಧ್ಯದಾಗೆ. ಅವ್ರು ಡೋರ್ ತೆಗಿತಾರೆ. ಡೋರ್ ತೆಕ್ಕೊಂಡು ಒಳಗಡೆ ಹೋಗ್ಬೇಕು ನಾವು. ಒಳ್ಳೆ ಬೋನ್ ಒಳಗೆ ಹೋದಂಗೆ ಆತೈತೆ ಬಸ್ನಾಗ. ಆದರೂ ಭಯ ಆಗ್ತೈತಿ, ಎಲ್ಲಿ ಬತ್ತಿತ್ತೋ ಏನು ಬತ್ತಿತ್ತೋ ಅಂತ. ನಮ್ಮ ಗಾಡಿ ಪಕ್ಕೆ ಒಂದು ಬಂದ್ಬಿಡ್ತು. ಇದಂತೂ ನಮಗೆ ನೋಡಿ, ಅದ್ರ ಗರ್ಜನೆ ನೋಡಿ ನಮಗೆ ಮೈಯೆಲ್ಲ ನಡುಗೋಯ್ತು. ಸರಿ, ಹಿಂಗೆ ನೋಡ್ಕೊಂಡಂಗೆ ಮುಂದಕ್ಕೆ ಹೋಗ್ತಾ ಈ ಸಿಂಹ, ಒಂದು ಸಿಂಹಿಣಿ ಇದು ಮಲಗಿತ್ತು. ಇದು ಕಡೆ ಒಂದು ಸಿಂಹ ಕಾಣ್ತಾ ಐತೆ. ಅದು ನಿಮ್ಗೆ ಕಾಣಿಸ್ತಿತ್ತು ಇಲ್ಲೋ, ನನಗಂತೂ ಸಂದಾಗ ಕಾಣ್ತು. ಮನೆಗಳ ಗಂಡ ಹೆಂಡ್ತಿ ಕಿತ್ಲಾಡ್ಕೊಂಡ್ರು ಅಷ್ಟು ದೂರ ಆಗ್ತೀವಿ ನೋಡ್ರಿ. ಹಂಗೆ ಇದು ಗಂಡ ಹೆಂಡ್ತಿ ಇಬ್ರು, ಸಿಂಹ ಸಿಂಹಿಣಿ ಇಬ್ಬರು ಅಷ್ಟು ದೂರ ಆಗಿದ್ರು. ಏನೋ ಇರ್ತೈತೆ, ಅದು ಹೇಳಿದ ಕೆಲಸ ಇದು ಮಾಡಿರಕ್ಕಿಲ್ಲ, ಇದು ಹೇಳಿದ ಕೆಲಸ ಅದು ಮಾಡಿರಕ್ಕಿಲ್ಲ. ಮನೆಗೆ ಬಟ್ಟೆಗಳು ಮುಡ್ಸೋದ್ರಿಂದ ಹಿಡಿದು ಅಡುಗೆ ಮಾಡೋತಾಗಿಂದ ಹಿಡಿದು ಮನೆ ಒರೆಸೋತಾವ. ನಾವುಗಳು ಅಷ್ಟು ಮುಂಗೋಪ ಮಾಡ್ಕೊಂಡು ನಂಗೆ ಇವೇನಕ್ಕೆ ಮುಂಗೋಪ ಮಾಡ್ಕೊಂಡಿತ್ತು ನನಗಂತೂ ಗೊತ್ತಿಲ್ಲ. ಒಟ್ನಾಗ ಅದೊಂದು ಬೇರೆ ಕಡೆ ಇದೊಂದು ಬೇರೆ ಕಡೆ ಕೂತಿತ್ತು ಈ ಸಿಂಹ ಸಿಂಹಿಣಿ ಇಬ್ರು. ಇದಾದ್ಮೇಲೆ ನಾವು ನೋಡಿದ್ದು ಬಿಳಿ ಹುಲಿ. ಬಿಳಿ ಹುಲಿ ಅಂತೂ ಹೇಳೋಕ್ಕೆ, ಅದು ಉರುಣೆ ಮಾಡೋಕ್ಕೆ ಹಾಕಿಲ್ಲ, ಅಷ್ಟು ಸಂದಾಗಿತ್ತು. ನಿಮ್ಗೆ ಹತ್ರ ಕಾಣಿಸುತ್ತೆ, ಭಾರಿ ಸಂದಾಗಿತ್ತು. ಈ ಹುಲಿಗಳೆಲ್ಲ ನೋಡ್ಕೊಂಡು ಈ ಪೊದೆಗಳು ನೋಡ್ರಿ ಹೆಂಗೈತೆ ನೋಡ್ರಿ. ಒಳ್ಳೆ ಕಾಡಿನಾಗೆಲ್ಲ ಒಣಗೋದಂಗೆ ಐತೆ ಪಾಪ. ಕಾರಣ ಏನಂದರೆ ಮಳೆ ಲೇಟಾಗಿ ಆಗಿದ್ದೋ ಏನೋ ಗೊತ್ತಿಲ್ಲ. ಈ ಸಿಂಹ ಅಂತೂ ಗರ್ಜನೆ ಅಂತೂ ಜೋರಾಗಿ ಕೇಳಿಸ್ತಾ ಇತ್ತು. ಸರಿ, ಸಿಂಹಿಣಿ ಗರ್ಜನೆ ಜೋರಾಗಿ ಕೇಳಿಸ್ತಾ ಇತ್ತು. ಇದು ನೋಡ್ಕೊಂಡು ಹತ್ತು ಕಡೆ ಈ ಸಿಂಹನೂ ಹಿಂದೆ ಮುಂದೆ ನೋಡ್ತಾ ಇತ್ತು. ಅದು ನಿಮ್ಗೆ ಸರಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಇವೆಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗಿದ್ದು, ಹಂಗೆ ಇರೋಷ್ಟು ಒಳಗಡೆಗೆ ಬಸ್ನಾಗ ಹೋಗಿದ್ದು ಈ ಹುಲಿಗಳಿರೋ ಜಾಗಕ್ಕೆ. ಈ ಹುಲಿ ಅಂತೂ ಸಂದಾಗ ಓಡಾಡ್ತಾ ಇತ್ತು. ಅದಕ್ಕೇನೋ ಮೇವು ಹಾಕಿದ್ರು ಅನಿಸುತ್ತೆ, ಇಲ್ಲ ಮೇವು ಕಮ್ಮಿ ಆಗಿತ್ತೇನೋ. ಹೊಟ್ಟೆಲ್ಲರಷ್ಟು ಕೊಳಕ್ಕೆ ಹೋಗೈತೆ. ಏನು ಎಷ್ಟು ಹಾಕೋಕ್ಕಾಗ್ತೈತೆ ಹುಲಿ ಸಾಕೋಕ್ಕಾಗಿಲ್ಲ. ಕಷ್ಟನೇ, ಹುಲಿ ಸಾಕೋದು ಭಾರಿ ಕಷ್ಟ ಐತೆ. ಹಿಂದೆ ಮುಂದೆ ನೋಡ್ಕೊಂಡು ಕಿರ್ಚ್ಕೊಂಡು ಹೋಗ್ತಾ ಇತ್ತದು. ಆ ಕಿರ್ಚೋದು ಕೇಳೋಕ್ಕೆ ಒಂದು ಖುಷಿ ಆಗ್ತೈತೆ. ಇವೆಲ್ಲ ನೋಡ್ಕೊಂಬಂದು ಜಿರಾಪೆ ನೋಡೋಕೆ. ಈ ಜಿರಾಪೆಗೆ ಕತ್ತಿ ಹಾಕಿ ಉದ್ದ ನಮ್ಮ ಮಕ್ಳಾಗ ಮರಗಳ ಮೇಲಕ್ಕೆ ಹೋಗಿ ಅದ್ರಾಗೆ ಗಿಡದಾಗ ಎಲೆ ಕಿತ್ಕೊಂಡು ತಿನ್ನೋಕೆ ಹೋಗಿ ಕತ್ತು ಮೇಲಕ್ಕೆ ಹೋಗೈತೆ ಅನ್ನೋರು. ಆ ನಿಜನ ಸುಳ್ಳು ಗೊತ್ತಿಲ್ಲ. ಒಟ್ಟಿನಾಗ ಜಿರಾಫೆಗಿರೋ ಕತ್ತುಗಳು ಭಾರಿ ಉದ್ದ ಐತೆ. ಅದಂಗೆ ಮೇಲಿರೋ ಆಹಾರ ಕಿತ್ಕೊಂಡು ತಿಂತೈತೆ. ಇದಾದಮೇಲೆ ಉಷ್ಟ್ರ ಪಕ್ಷಿ, ಆಸ್ಟ್ರೇಲಿಯಾನಾಗ ಏನೋ ಹೇಳ್ತಾರೆ ಅದಕ್ಕೆ, ಅದು. ಇದಾದಮೇಲೆ ಚಿಟ್ಟೆ ಉದ್ಯಾನಕ್ಕೆ ಬಂದ್ವಿ. ಚಿಟ್ಟೆ ಉದ್ಯಾನಕ್ಕೆ ಬೇರೆ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಬಂದ್ವಿ. ಟಿಕೆಟ್ ತೊಗೊಂಬಂದು ಎಲ್ಲ ಕ್ಲೀನಾಗಿ ನೋಡಿಕೊಂಡು ಸಿಟ್ಟಿಗಳು ಕಾಣಿಸ್ತಾ ಇಲ್ಲ ಅಂದೆ. ಅದನ್ನ ಯಾರೋ ಬಂದು ಪಾಪ ನೋಡಿ ಸರ್ ಹಿಂಗೆ ನೋಡಬೇಕು ಅಂತೇಳಿ ಅಲ್ಲಾಡಿಸಿದ್ರು. ಅಲ್ಲಾಡ್ಸಿಗೆ ಜಾಸ್ತಿ ಸಿಟ್ಟಿಗಳು ಬಂತು. ಇವತ್ತಿಗೆ ಇಷ್ಟ ಆಗೈತೆ. ಗುಡ್ ನೈಟ್ ಫ್ರೆಂಡ್ಸ್ ಎಲ್ಲರಿಗೂ. ಲೈಕ್ ಮಾಡಿರಿ, ಶೇರ್